ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಬಹಿಪ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಆಗಸ್ಟ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ ಎಂದು ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಈ ತಿಂಗಳಲ್ಲಿ ಇರತಕ್ಕಂತಹ ಗ್ರಹಸ್ಥಿತಿಗಳು ಕರ್ಕಾಟಕ ರಾಶಿಯವರಿಗೆ ರಾಶಿಯಲ್ಲಿಯೇ ಗುರು ಇದ್ದಾನೆ, ಅವನಿಗೆ ಉಚ್ಚ ಸ್ಥಾನ. ಅದು ಜೊತೆಯಲ್ಲಿ ಬುಧನೂ ಕೂಡ ಈ ತಿಂಗಳಲ್ಲಿ ಬರತಕ್ಕಂಥದ್ದು, ವಕ್ರಿಯಾಗಿ ಬುಧ ಇರ್ತಾನೆ ಅಲ್ಲಿ. ಅವನ ಮಿತ್ರನಾದಂತಹ ರವಿಯು ಕೂಡ ಕರ್ಕಾಟಕ ರಾಶಿಗೆ ಬಂದು ಮಿತ್ರಕ್ಷೇತ್ರದಲ್ಲಿ ಇರ್ತಾನೆ. ದ್ವಿತೀಯ ಭಾವದಲ್ಲಿರ್ತಕ್ಕಂತಹ ಕೇತು, ಮೂರನೇ ಭಾವದಲ್ಲಿರ್ತಕ್ಕಂತಹ ಶುಕ್ರ, 9ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಮತ್ತು ರಾಹು 8ನೇ ಮನೆಯಲ್ಲಿ ಅಷ್ಟಮ ಭಾವದಲ್ಲಿ ದುಸ್ಥಾನದಲ್ಲಿ ಇದ್ದಾನೆ. ಈ ಒಂದು ಪ್ಲಾನೆಟ್ ಪೊಸಿಷನ್ನಿಗೆ ಅನುಗುಣವಾಗಿ ಕರ್ಕಾಟಕ ರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಈ ತಿಂಗಳಲ್ಲಿ ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಯಾವ ದಾರಿಯಲ್ಲಿ ಹೋದರೆ ಒಳ್ಳೆಯದು, ಯಾವ ದಾರಿಯಲ್ಲಿ ಹೋದರೆ ಕೆಟ್ಟದ್ದು, ಯಾವ ಸಮಯದಲ್ಲಿ ಏನನ್ನು ಮಾಡಬೇಕು, ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರ ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ, ಕಾರ್ಯ ಸಾಧನೆ ಹೇಗೆ, ಇವೆಲ್ಲವೂ ಕೂಡ ಪ್ರತಿಯೊಂದು ತಿಂಗಳಲ್ಲಿಯೂ ಕೂಡ ಪ್ರತಿಯೊಬ್ಬರನ್ನು ಕೂಡ ಕಾಡತಕ್ಕಂತಹ ಸಮಸ್ಯೆ. ಇದಕ್ಕೆ ಅನುಗುಣವಾಗಿ ನಮ್ಮ ಗ್ರಹಸ್ಥಿತಿಗಳು ಚೆನ್ನಾಗಿ ಇದ್ದರೆ ಆ ತಿಂಗಳು ಅವರಿಗೆ ಒಳ್ಳೆಯದಾಗಿರುತ್ತೆ. ಗ್ರಹಸ್ಥಿತಿಗಳು ಚೆನ್ನಾಗಿ ಇಲ್ಲದೇ ಇದ್ದರೆ ಕೆಟ್ಟ ಅನುಭವಗಳು, ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಈ ಕಾರಣದಿಂದ ನಮ್ಮ ಭವಿಷ್ಯವನ್ನು ನಾವು ಮೊದಲೇ ತಿಳಿದುಕೊಳ್ಳತಕ್ಕಂಥದ್ದಕ್ಕೆ ಈ ಜ್ಯೋತಿಷ್ಯ ವಿಜ್ಞಾನ ಇರತಕ್ಕಂಥದ್ದು, ಅದಕ್ಕೆ ಭವಿಷ್ಯ ದರ್ಪಣ ಅಂತ ಹೇಳ್ತಕ್ಕಂಥದ್ದು. ಈ ಕಾರಣದಿಂದ ಕರ್ಕಾಟಕ ರಾಶಿಯವರಿಗೆ ಧನಸ್ಥಾನ ಅಂತ ನಾವು ಪ್ರಮುಖವಾಗಿ ಗಮನಿಸಿದಾಗ ಗುರು ರಾಶಿಯಲ್ಲಿದ್ದಾನೆ ಅನ್ನತಕ್ಕಂಥದ್ದು ಹೌದು. ಆದರೆ ಗುರುಬಲ ನೀವು ಬರಬೇಕು ಅಂತಂದರೆ ನೀವು ಅದಕ್ಕೆ ನಿರ್ದಿಷ್ಟವಾಗಿ 2ನೇ ಮನೆಯಲ್ಲಿರಬೇಕು, 5ನೇ ಮನೆಯಲ್ಲಿರಬೇಕು, 7ನೇ ಮನೆಯಲ್ಲಿರಬೇಕು, ಭಾಗ್ಯಸ್ಥಾನದಲ್ಲಿರಬೇಕು, 11ನೇ ಮನೆಯಲ್ಲಿ ಇಲ್ಲಿ ಬಂದಾಗ ಮಾತ್ರ ಗುರುಬಲ ಬರತಕ್ಕಂಥದ್ದು. ಅದು ಒಂದು 100% ಪ್ರಮಾಣದಲ್ಲಿ. ಇಲ್ಲದೇ ಇದ್ದರೆ ಗುರು ಇದ್ದಾನೆ ಅಂತ ಹೇಳಬಹುದೇ ಹೊರತು ಜೊತೆಯಲ್ಲಿ 2ನೇ ಮನೆಯಲ್ಲಿ ಇದ್ದಾಗಲೂ ಕೂಡ ಒಳ್ಳೆಯ ಗುರುಬಲ ಅನ್ನತಕ್ಕಂಥದ್ದು ಇರುತ್ತೆ. ಆದರೆ ಕರ್ಕಾಟಕ ರಾಶಿ ಅಕ್ಟೋಬರ್ ಸಮಯದಲ್ಲಿ 2ನೇ ಮನೆಗೆ ಗುರು ಅಲ್ಲಿ ಪ್ರವೇಶವನ್ನು ಮಾಡೋದ್ರಿಂದ ಆ ಸಮಯದಲ್ಲಿ ಎಷ್ಟೋ ಒಳ್ಳೆಯ ಅನುಭವಗಳು, ತನ್ನ ರಾಶಿಯಲ್ಲಿ ಇರತಕ್ಕಂತಹ ಗುರುವಿನಿಂದ ತನ್ನ ರಾಶಿಯನ್ನು ಬಿಟ್ಟು ಹೋದಾಗಲೇ ಕರ್ಕಾಟಕ ರಾಶಿಯವರಿಗೆ ಹೆಚ್ಚು ಒಳ್ಳೆಯದಾಗತಕ್ಕಂಥದ್ದು. ಹಾಗೆ ಪರಿಸ್ಥಿತಿ ಇದೆ. ಆದ್ದರಿಂದ ನಮ್ಮ ಎಲ್ಲ ಕಾರ್ಯಯೋಜನೆಗಳು ಏನೇ ಇದ್ದರೂ ಸ್ವಲ್ಪ ಮುಂದಕ್ಕೆ ಆಗತಕ್ಕಂಥದ್ದು ಒಳ್ಳೆಯದು. ಏನೇ ಕೆಲಸ ಕಾರ್ಯಗಳು ಯಾವುದು ಮುಂದಕ್ಕೆ ಹಾಕುವುದಕ್ಕೆ ಸಾಧ್ಯವದನ್ನು ಹಾಕಿ, ಯಾವುದು ಈಗಲೇ ಅನಿವಾರ್ಯವಾಗಿ ಮಾಡಬೇಕು ಅಂತಹದ್ದನ್ನು ಪರಿಹಾರವನ್ನು ಮಾಡಿಕೊಂಡು ಮಾಡಿ. ಜೊತೆಯಲ್ಲಿ ಮೂಲ ಜಾತಕದಲ್ಲಿ ಅಂದರೆ ನಿಮ್ಮ ಒರಿಜಿನಲ್ ಜಾತಕ, ಮೂಲ ಜಾತಕದಲ್ಲಿ ಮೂಲ ಜನ್ಮಕುಂಡಲಿಯಲ್ಲಿ ಗ್ರಹಸ್ಥಿತಿಗಳನ್ನು, ದಶಾಭುಕ್ತಿಯನ್ನು ಎಲ್ಲವನ್ನು ಗಮನಿಸಬೇಕಾಗುತ್ತೆ. ಏಕೆಂದರೆ ಅದೇ ಮುಖ್ಯವಾಗತಕ್ಕಂಥದ್ದು. ಅದು ಚೆನ್ನಾಗಿ ಇದ್ದರೆ ಇಲ್ಲೇ ಸ್ವಲ್ಪ ಗುರುಬಲ ಅದು ಇದು ಇಲ್ಲದೇ ಇದ್ರೂ ಕೂಡ ನೀವು ಹೇಗೋ ಮ್ಯಾನೇಜ್ ಮಾಡ್ಬೋದು. ಅದರಿಂದ ಮೂಲ ಜಾತಕವನ್ನು ಗಮನಿಸಿಕೊಂಡು ಅದಕ್ಕೆ ಅನುಸಾರವಾಗಿ ಗೋಚಾರದ ಆಗುಹೋಗುಗಳನ್ನು ನಾವು ಗಮನಿಸಬೇಕಾಗತ್ತೆ. ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ಆರ್ಥಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಅಡೆತಡೆ ಬರತಕ್ಕಂತಹ ಸಾಧ್ಯತೆಗಳು ಉಂಟು. ಆರ್ಥಿಕ ಹಣಕಾಸಿನ ವ್ಯವಹಾರಗಳು ಅಷ್ಟೊಂದು ಮುಂದುವರಿತಾ ಇಲ್ಲ, ಏನೋ ಒಂದಲ್ಲ ಒಂದು ಅಡೆತಡೆಗಳು ಬರ್ತಾ ಇದೆ ಅನ್ನತಕ್ಕಂತಹದ್ದು ನಿಮಗೆ ಕಾಡತಕ್ಕಂಥ ಒಂದು ಸಂದರ್ಭವು ಕೂಡ ಈ ತಿಂಗಳಲ್ಲಿ ಸೃಷ್ಟಿಯಾಗುತ್ತೆ. ಅದೇ ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ದರೆ ಅದರಲ್ಲೂ ಕೂಡ ಬಿಸ್ನೆಸ್ ಸ್ವಲ್ಪ ಡಲ್ ಆಗುತ್ತೆ. ಅಷ್ಟೊಂದು ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ಆಗ್ತಾ ಇಲ್ಲ ಅನ್ನತಕ್ಕಂಥದ್ದು ನಿಮಗೆ ಕಾಣಬಹುದು. ಮುಂದೆ ಒಳ್ಳೆಯ ದಿನಗಳು ಬಂದಾಗ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಉದ್ಯೋಗದಲ್ಲಿ ಕೆಲಸ ಬಿಡಬೇಕು ಅನ್ನತಕ್ಕಂತಹ ಒಂದು ಸನ್ನಿವೇಶ ಆ ಉದ್ಯೋಗದ ಕಾರ್ಯಕ್ಷೇತ್ರದಲ್ಲಿ ಅಂತಹ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಕೆಲಸ ಬಿಡಬೇಡಿ, ಸ್ವಲ್ಪ ತಾಳ್ಮೆಯಿಂದ ಇರಿ. ನೀವು ಕೆಲಸವನ್ನು ಉಳಿಸಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ನಿರುದ್ಯೋಗಿಗಳು ಯಾರಿರ್ತಾರೆ ಅವರಿಗೆ ಕೆಲಸ ಸಿಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಅದಕ್ಕೆ ಕೆಲವೊಂದು ನಿರ್ದಿಷ್ಟವಾದಂತಹ ರೀತಿಯಾದ ಆ ಸಮಯದಲ್ಲಿ ನಾವು ಆ ಕೆಲಸಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಂಡು ಮುಂದೆ ಬರೆದಾಗ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಹೀಗೆ ಉದ್ಯೋಗ, ವ್ಯವಹಾರ, ವ್ಯಾಪಾರ ಇದಕ್ಕೆ ಸಂಬಂಧಪಟ್ಟಂತೆ ದ್ವಿತೀಯ ಸ್ಥಾನದಲ್ಲಿ ಕೇತು ಇರುವುದರಿಂದ ಆಗಾಗ ವಿಘ್ನಗಳು ಬರುತ್ತೆ. ಯಾವುದೇ ಕೆಲಸಗಳು ಸರಾಗವಾಗಿ ಆಗುವುದಿಲ್ಲ. ಇಂತಹದ್ದೆಲ್ಲ ಕಾಣತಕ್ಕಂತಹ ಸಂದರ್ಭಗಳು ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಅದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡತಕ್ಕಂಥದ್ದು ತುಂಬ ಮುಖ್ಯ. ಶುಕ್ರ ಒಂದು ವಿಶೇಷವಾಗಿ ನೀವು ಕರ್ಕಾಟಕ ರಾಶಿಯಿಂದ ನಾವು ತೆಗೆದುಕೊಂಡಾಗ 11ನೇ ಮತ್ತು 4ನೇ ಮನೆಗೆ ಅವನೇ ಅಧಿಪತಿಯಾಗ್ತಾನೆ ಶುಕ್ರ. ಅವನು 3ನೇ ಮನೆಯಲ್ಲಿದ್ದಾಗ ಅಷ್ಟೊಂದು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಮಾರಕಸ್ಥಾನ ಅಂತೇಳಿ ನಾವು ಹೇಳ್ತೀವಿ 3ನೇ ಮನೆಯನ್ನು ಕೂಡ. ಅದರಿಂದ ಈ ನಿಮಗೆ ಬರತಕ್ಕಂತಹ ಒಂದು
ಆಸ್ತಿ ಸಂಪತ್ತು ಬರದೇ ಇರಬಹುದು, ಬರತಕ್ಕಂತಹ ಹಣ ಕೈ ತಪ್ಪಿ ಹೋಗಬಹುದು. ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ಅಂದುಕೊಂಡಾಗ ಅದು ಕೆಟ್ಟದಾಗಿ ಅಥವಾ ಅದು ನಿರೀಕ್ಷಿತವಾದಂತಹ ರೀತಿಯಲ್ಲಿ ನಿಮಗೆ ಒಳ್ಳೆಯ ಮನಸ್ಸಿಗೆ ಸಮಾಧಾನ ಕೊಡತಕ್ಕಂತಹ ರೀತಿಯಲ್ಲಿ ಇಲ್ಲದೇ ಇರಬಹುದು. ಹೀಗೆ ಏನೋ ಒಂದು ನಿಮಗೆ ಕೈಗೆ ಬಂತುತ್ತು ಬಾಯಿಗಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಸಂದರ್ಭಗಳು ಸೃಷ್ಟಿಯಾಗತಕ್ಕಂತಹ ಸಂದರ್ಭಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಜೊತೆಯಲ್ಲಿ ಎಲ್ಲ ಇದ್ದರೂ ಕೂಡ ನೀವು ಎಲ್ಲ ಐಶ್ವರ್ಯ ಅಂತಸ್ತು ಹಣಕಾಸಿಂದು ಎಲ್ಲದೂ ಇದ್ದರೆ ಆರೋಗ್ಯವೂ ಇರುತ್ತೆ, ಮನಃಶಾಂತಿಯನ್ನು ಎಷ್ಟೋ ಜನಕ್ಕೆ ಇರುವುದಿಲ್ಲ, ತೃಪ್ತಿಯೇ ಇರುವುದಿಲ್ಲ. ಅದರಿಂದ ಈ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಮುಖ್ಯ. ಅದು ನಿಮಗೇನೋ ಒಂದು ರೀತಿಯಾದಂತಹ ಕೊರತೆ ಕಾಡತಕ್ಕಂತಹ ಸಂದರ್ಭಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಕಾಡ್ತಾ ಇರುತ್ತೆ. ಅದರಿಂದ ಇದರಲ್ಲೇ ಇದ್ದಷ್ಟು ತೃಪ್ತಿಯನ್ನು ಪಡೆದುಕೊಳ್ಳತಕ್ಕಂತಹ ರೀತಿಯಲ್ಲಿ ಮನಪರಿವರ್ತನೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದು. ಇನ್ನು ಈ ಅವಿವಾಹಿತರು ಯಾರಿರ್ತಾರೋ, ಮಕ್ಕಳು ಮಗಳಿರ್ಬೋದು ಮಗ ಇರ್ಬೋದು, ಅವರಿಗೆ ವಿವಾಹ ಸಿದ್ಧಿಯಾಗತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಒಂದು ವಿಶೇಷವಾಗಿ ಕಂಡು ಬರ್ತಾ ಇದೆ. ಅಂದರೆ ಭಾಗ್ಯಸ್ಥಾನದಲ್ಲಿ ಶನಿ ವಕ್ರಿಯಾಗಿರುವುದರಿಂದ ಸಪ್ತಮ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಅಂದರೆ ವೈವಾಹಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಉತ್ತಮವಾದಂತಹ ಬೆಳವಣಿಗೆಗಳು ಉಂಟಾಗುತ್ತೆ ಅಂತೇಳಿ ಅರ್ಥ. ಅಂದರೆ ಕರ್ಕಾಟಕ ರಾಶಿಯವರಿಗೆ ಮದುವೆ ಫಿಕ್ಸ್ ಆಗ್ಬೋದು, ಎಷ್ಟೋ ವರ್ಷಗಳಿಂದ ಮದುವೆ ಆಗದೇ ಇರತಕ್ಕಂಥವ್ರೆ ಮದುವೆ ಆಗುತ್ತೆ, ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ, ಕುಟುಂಬದವರು ಎಲ್ಲರೂ ಕೂಡ ವ್ಯವಹಾರ ಹೋಗತಕ್ಕಂತಹ, ತೀರ್ಥಯಾತ್ರೆ ಹೋಗತಕ್ಕಂತಹ, ಇನ್ನು ಪ್ರವಾಸ ಹೋಗತಕ್ಕಂಥ ವಿಶೇಷವಾದಂತಹ ಒಂದು ಕೌಟುಂಬಿಕವಾದಂತಹ ಸಂಭ್ರಮ ಅಂತೇಳಿ ಹೇಳ್ಬೋದು. ಇಂತಹದ್ದು ಕರ್ಕಾಟಕ ರಾಶಿ ಅವರಿಗೆ ಉಂಟಾಗತಕ್ಕಂಥದ್ದಿರುತ್ತೆ. ಎಷ್ಟೋ ಇದೆಲ್ಲ ಪಾಸಿಟಿವ್ ಆಗಿ ಆಯಿತು. ವಿಚ್ಛೇದನ ಡೈವರ್ಸ್ ಕೇಸು ಎಷ್ಟೋ ಇರುತ್ತೆ, ಅಂತಹ ಡೈವರ್ಸ್ ಕೇಸು ಇತ್ಯರ್ಥ ಆಗುವುದಿಲ್ಲ, ಅನಾವಶ್ಯಕವಾಗಿ ಎಳಿತಾ ಇರುತ್ತೆ. ಅಂತಹವರಿಗೆ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಜಾತಕದಲ್ಲಿ, ನಿಮ್ಮ ಮೂಲ ಜಾತಕದಲ್ಲಿಯೂ ಟೈಮ್ ಚೆನ್ನಾಗಿದ್ದರೆ ಈ ವಿವಾಹದ ವಿಷಯಗಳು, ವಿವಾಹ ವಿಚ್ಛೇದನ ಇಂತಹಕ್ಕೆ ನ್ಯಾಯಾಲಯದ ಕೇಸು ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನಿಮ್ಮ ಪರವಾಗಿ ಆ ಒಂದು ಕಟ್ಟಳೆ ಏನಿದೆ ಅದು ಇತ್ಯರ್ಥವಾಗತಕ್ಕಂತಹ ಸಂದರ್ಭಗಳು ಕೂಡ ಪ್ರಮುಖವಾಗಿ ಕರ್ಕಾಟಕ ರಾಶಿಯವರು ಈ ತಿಂಗಳಲ್ಲಿ ನೋಡಬಹುದು ಅಂತ. ಒಟ್ಟಿಗೆ ಕುಟುಂಬ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಮಿಶ್ರ ಫಲಗಳು ಇಲ್ಲಿರ್ತಕ್ಕಂಥದ್ದು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಇನ್ನು ಎಲ್ಲರೂ ಒಂದೇ ಕ್ಷೇತ್ರದಲ್ಲಿ ಇರ್ತಾರೆ ಅಂತೇಳಿ ಅರ್ಥ ಅಲ್ಲ. ಜೊತೆಯಲ್ಲಿ ಎಷ್ಟೋ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ, ಮಾಧ್ಯಮ ಕ್ಷೇತ್ರದಲ್ಲಿ, ಟಿ ವಿ ಚಾನಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಉತ್ತಮವಾದಂತಹ ಒಂದು ಸಮಯ ಇದೆ ಅಂಥೇಳಿ ಹೇಳಬೇಕಾಗುತ್ತೆ. ಧಾರ್ಮಿಕ ನೇತಾರರು ಇರ್ತಾರೆ, ರಾಜಕೀಯ ನೇತಾರರು ಇರ್ತಾರೆ, ಹೀಗೆಲ್ಲ ಅವ್ರಿಗೂ ಕೂಡ ಒಂದು ಭವಿಷ್ಯ ಇರುತ್ತೆ. ಗ್ರಹಗತಿಗಳ ಪ್ರಭಾವ ಇದ್ದೇ ಇರುತ್ತೆ. ಗ್ರಹಾಧೀನಂ ಜಗತ್ ಸರ್ವಂ ಅಂತೇಳಿ. ಅವರೇನು ಯಾರು ಶ್ರೀಮಂತರಾದ ತಕ್ಷಣ ದೊಡ್ಡ ದೊಡ್ಡ ಪದವಿಯಲ್ಲಿದ್ದ ತಕ್ಷಣ ಅವರು ಗ್ರಹಗತಿಗಳ ಒಂದು ಪ್ರಭಾವದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಅವರಿಗೂ ಕೂಡ ಅಂತಹ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಕೆಲವೊಂದು ಒತ್ತಡಗಳು ಉಂಟಾಗತಕ್ಕಂಥದ್ದು, ಪದವಿ ಕೈ ತಪ್ಪತಕ್ಕಂತಹ ಸಾಧ್ಯತೆಗಳು, ಉತ್ತಮವಾದಂತಹ ವೇದಿಕೆ ಸಿಕ್ಕಿದ್ರೂ ಅದು ಕೈ ತಪ್ಪತಕ್ಕಂತಹ ಅಥವಾ ಬೇರೆಯವರ ಪಾಲಾಗತಕ್ಕಂತಹ ಸಂದರ್ಭಗಳು ಈ ತಿಂಗಳಲ್ಲಿ ಸೃಷ್ಟಿಯಾಗುವ ಒಂದು ಕೆಲವೊಂದು ಸನ್ನಿವೇಶಗಳು ಗೋಚರ ಆಗ್ತಾ ಇದೆ. ಅದರಿಂದ ನಿರಾಶರಾಗಬಾರದು. ಜೀವನದಲ್ಲಿ ಉತ್ಸಾಹ ಇರಬೇಕು, ಮುನ್ನುಗ್ಗತಕ್ಕಂತಹ ಒಂದು ಸಾಮರ್ಥ್ಯ, ಸ್ಥೈರ್ಯ ಅನ್ನತಕ್ಕಂಥದ್ದು ಬೇಕಾಗುತ್ತೆ. ಇವೆಲ್ಲವನ್ನು ರೂಢಿಸಿಕೊಳ್ಳಬೇಕು. ಈ ಗ್ರಹಸ್ಥಿತಿಗಳ ನಾವು ಒಂದು ಪೊಸಿಷನ್ನನ್ನು ತಿಳಿದುಕೊಂಡಾಗ ನಮಗೆ ಜೀವನದಲ್ಲಿ ಉತ್ಸಾಹ ಬರುತ್ತೆ. ನನ್ನ ಟೈಮ್ ಚೆನ್ನಾಗಿದೆ, ಈ ಗ್ರಹ ವೀಕ್ ಆಗಿದೆ, ಇದು ಬಲಿಷ್ಠವಾಗಿದೆ, ಅದರಿಂದ ನಾನು ಏನಾದರೂ ಮಾಡಿದರೆ ಜೀವನದಲ್ಲಿ ಸಾಧನೆಯನ್ನು ಮಾಡುವುದಕ್ಕೆ, ಅಭಿವೃದ್ಧಿಯನ್ನು ಪಡೆಯುವುದಕ್ಕೆ, ಪ್ರಗತಿಯ ದಾರಿಯಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನತಕ್ಕಂತಹ ಆತ್ಮವಿಶ್ವಾಸ ಈ ಗ್ರಹಸ್ಥಿತಿಗಳನ್ನು ತಿಳಿದುಕೊಳ್ಳುವುದರಿಂದ ನಮಗೆ ಉಂಟಾಗುತ್ತೆ ಹೊರತು ಈ ಗ್ರಹಸ್ಥಿತಿಗಳಿಂದ ಏನು ಭಯಪಡತಕ್ಕಂಥದ್ದು, ಜೀವನದಲ್ಲಿ ನಾವು ಉತ್ಸಾಹವನ್ನು ಕಳೆದುಕೊಳ್ಳತಕ್ಕಂಥದ್ದು ಜ್ಯೋತಿಷ ವಿಜ್ಞಾನ ಅಲ್ಲ. ನಾವು ಜನರಿಗೆ ಧೈರ್ಯವನ್ನು ತುಂಬತಕ್ಕಂಥದ್ದು, ಜೀವನಕ್ಕೆ ಒಂದು ಭರವಸೆಯನ್ನು ಮೂಡತಕ್ಕಂಥದ್ದೇ ಜ್ಯೋತಿಷ ವಿಜ್ಞಾನ. ಅದಲ್ಲದೆ ಈ ಕರ್ಕಾಟಕ ರಾಶಿಯವರಿಗೂ ಕೂಡ ಈ ತಿಂಗಳಲ್ಲಿ ಅಂತ ಜೀವನಕ್ಕೆ ಹೊಸ ಭರವಸೆಯನ್ನು ಹುಟ್ಟತಕ್ಕಂತಹ ಒಂದು ವಿಶೇಷವಾದಂತಹ ಘಟನೆಗಳು ನಡೆದು ಆ ಮೂಲಕ ಜೀವನವೇ ಒಂದು ಪರಿವರ್ತನೆ ಆಗತಕ್ಕಂಥ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಉಂಟಾಗತಕ್ಕಂತಹ ಸನ್ನಿವೇಶಗಳು ಕೂಡ ಇದೆ. ಇದನ್ನು ಪ್ರಮುಖವಾಗಿ ಗಮನಿಸಬೇಕು. ಹೊಸದಾಗಿ ವಾಹನ ಖರೀದಿಯನ್ನು ಮಾಡತಕ್ಕಂತಹ ಯೋಚನೆ ಇದ್ದರೆ ಅದನ್ನು ಮಾಡಿ ಈ ತಿಂಗಳಲ್ಲಿ. ಅದು ಯಾವುದೇ ಇರ್ಬೋದು, ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಲಾರಿ ಇರ್ಬೋದು, ಅಥವಾ ಇನ್ನಿತರ ವಾಹನಗಳಿರ್ಬೋದು. ಬೈಕು ಕಾರು ಎರಡೇ ಅಲ್ಲ, ಈ ಪ್ರತಿಯೊಂದು ಅವರು ಏನು ದೊಡ್ಡ ದೊಡ್ಡ ವಾಣಿಜ್ಯ ಉದ್ದೇಶಗಳಿಗೋಸ್ಕರ ದೊಡ್ಡ ದೊಡ್ಡ ಬೃಹತ್ ವಾಹನಗಳನ್ನು ಖರೀದಿ ಮಾಡತಕ್ಕಂಥ ಯೋಚನೆ ಇದ್ದರೆ ಶ್ರಾವಣ ಮಾಸದಲ್ಲಿ ಖರೀದಿಯನ್ನು ಮಾಡಬಹುದು. ಈ ಸಾರಿಗೆ ವಾಹನಗಳನ್ನು ಖರೀದಿ ಮಾಡತಕ್ಕಂಥವ್ರು, ಹೀಗೆ ಪ್ರತಿಯೊಂದು ಉನ್ನತ ಮಟ್ಟದ ರೀತಿಯಲ್ಲಿ ಈಗ ಹೆಲಿಕಾಪ್ಟರ್ ಖರೀದಿ ಮಾಡತಕ್ಕಂಥವರಿಗೂ ಕೂಡ ಈ ಗ್ರಹದ
ಸ್ಥಿತಿಗಳ ಒಂದು ಸ್ಥಿತ್ಯಂತರಗಳನ್ನು ಗಮನಿಸಿಕೊಂಡೇ ಅಂತಹ ವ್ಯವಹಾರವನ್ನು ನೀವು ಮಾಡಬೇಕಾಗತ್ತೆ. ಆದ್ದರಿಂದ ಯಾವುದೇ ಒಂದು ಬೃಹತ್ ಉದ್ಯಮಗಳಿಗೆ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳಿರ್ಬೋದು, ವಾಹನಗಳಿರ್ಬೋದು, ಇದನ್ನು ತಿಂಗಳ ಆಗಸ್ಟ್ ತಿಂಗಳ ಅಂತ್ಯದಲ್ಲಿ ಕರ್ಕಾಟಕ ರಾಶಿಯವರು ಅದನ್ನು ಖರೀದಿಯನ್ನು ಮಾಡಿದರೆ ಅದು ಉತ್ತಮವಾದಂತಹ ಭವಿಷ್ಯವನ್ನು ಕೊಡುತ್ತೆ ಅಂತೇಳಿ ಇದರ ಅರ್ಥ. ಅದರಿಂದ ಇಂತಹ ಒಂದು ಖರೀದಿ ಯಾವುದೇ ಇದ್ದರೂ ಕೂಡ ಈ ತಿಂಗಳಲ್ಲಿ ಮಾಡುವುದಕ್ಕೆ ಸೂಕ್ತವಾದಂತಹ ಸಮಯ ಇರುತ್ತೆ. ಜೊತೆಯಲ್ಲಿ ಈ ಗೃಹ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಏನೋ ಮಾಡ್ತಕ್ಕ ರಿಯಲ್ ಎಸ್ಟೇಟು ಮಾಡ್ತಕ್ಕಂಥವರಿಗೆ ಉತ್ತಮವಾದಂತಹ ಒಂದು ನಿರೀಕ್ಷಿತವಾದಂತಹ ಲಾಭ ಬರುತ್ತೆ. ಇನ್ನು ಮನೆ ಖರೀದಿ ಮಾಡಬೇಕು, ಸೈಟ್ ಖರೀದಿ ಬೇಕು, ಕೃಷಿ ಜಮೀನು ಇರ್ಬೋದು, ಇನ್ನಿತರ ವಾಣಿಜ್ಯ ಉದ್ದೇಶಕ್ಕೆ ಸಂಬಂಧಪಟ್ಟಂತಹ ಸೈಟ್ ಖರೀದಿ ಮಾಡತಕ್ಕಂಥದ್ದು ಏನಾದರೂ ಇದ್ದರೆ ಅದನ್ನು ಈ ತಿಂಗಳ ಅಂತ್ಯದಲ್ಲಿ ಮಾಡಿ ಅದು ಉತ್ತಮವಾದಂತಹ ರೀತಿಯಲ್ಲಿ ಎಲ್ಲ ವ್ಯವಹಾರಗಳು ಆಗುತ್ತೆ. ಸಾಲ ತೀರಿಸ್ತಕ್ಕಂತಹದ್ದು, ಸಾಲ ಮಾಡುವುದಕ್ಕೆ ಹೋಗಬೇಡಿ. ಯಾಕೆಂದರೆ 2ನೇ ಮನೆಯಲ್ಲಿ ಕೇತು ಇದ್ದಾನೆ, ಆ ಸಾಲ ತೀರಿಸುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅನ್ನತಕ್ಕಂತಹ ಒಂದು ಸಿದ್ಧಾಂತವನ್ನು ಅಳವಡಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಕೈಮೀರಿ ಆದಾಯಕ್ಕಿಂತ ಜಾಸ್ತಿ ಖರ್ಚು ಮಾಡಿ ವೆಚ್ಚಗಳನ್ನು ಮಾಡಿ ಹಣವನ್ನು ನೀವು ಅನಾವಶ್ಯಕವಾಗಿ ಖರ್ಚು ಮಾಡಿ ಅದರಿಂದ ಸಾಲ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ಬೋದು. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಆರ್ಥಿಕ ವ್ಯವಹಾರಗಳನ್ನು ಕರ್ಕಾಟಕ ರಾಶಿಯವರು ನಡೆಸ್ತಕ್ಕಂಥದ್ದು ಒಳ್ಳೆಯದು. ಸಾಲವನ್ನು ಮಾಡಬೇಡಿ. ಜೊತೆಯಲ್ಲಿ ಹಣ ಯಾರಿಗಾದರೂ ಕೊಟ್ಟರೆ, ಎಷ್ಟೋ ಜನಕ್ಕೆ ಹಣ ಕೊಟ್ಟಿದ್ದೀವಿ ತಿರುಗಿ ಬರ್ತಾ ಇಲ್ಲ, ಕೇಳಿದರೆ ಅವರೇ ನಮ್ಮ ಮೇಲೆ ಅವರು ನಮಗೆ ಅವರಿಗೆ ಕೊಟ್ಟಂಥ ಹಣ ತಿರುಗಿ ಬರೋದಿಲ್ಲ, ಶತ್ರುಗಳಾಗ್ಬಿಡ್ತವೆ. ಹಣ ಕೇಳಲಿಕ್ಕೆ ಹೋದರೆ ಶತ್ರುಗಳಾಗ್ಬಿಡ್ತವೆ. ಇಂತಹ ಪರಿಸ್ಥಿತಿ ಎಷ್ಟೋ ಜನಕ್ಕೆ ಇದೆ. ಅದರಿಂದ ಈ ಕರ್ಕಾಟಕ ರಾಶಿಯವರು ಕೊಟ್ಟ ಹಣ ತಿರುಗಿ ಬರತಕ್ಕಂತಹ ಒಂದು ಸಂದರ್ಭಗಳು ಈ ತಿಂಗಳಲ್ಲಿ ಇಲ್ಲ. ಅದರಿಂದ ಜಾಸ್ತಿ ಯಾರಿಗೂ ಒತ್ತಡ ಹಾಕಬೇಡಿ. ಅದು ಬರತಕ್ಕಂಥ ಅಂದರೆ ಮುಂದಿನ ಒಂದು ತಿಂಗಳಲ್ಲಿ ಅಕ್ಟೋಬರ್ ಸಮಯಕ್ಕೆ ಗುರು ದ್ವಿತೀಯ ಸ್ಥಾನಕ್ಕೆ ಹೋದ ಸಮಯದಲ್ಲಿ ನೀವು ಎಷ್ಟೇ ಹಣವನ್ನು ಬೇರೆಯವರಿಗೆ ಕೊಟ್ಟಿದ್ದರೆ ಅದು ಬರಬೇಕಾದರೂ ಕೂಡ ಅದು ನಮಗೆ ಲಭ್ಯ ಇರಬೇಕಾಗತ್ತೆ. ಅಂಥದ್ದಿದೆ. ಸ್ವಲ್ಪ ಮುಂದಕ್ಕೆ ಹಾಗೆ ತಾಳ್ಮೆಯನ್ನು ವಹಿಸಿ ಇರತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಮುಂದೆ ಒಳ್ಳೆಯ ಸಮಯ ಬಂದಾಗ ಬರಬೇಕಾದಂಥ ಹಣವೂ ಕೂಡ ಬರುತ್ತೆ. ಅನಾರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ವೈದ್ಯರ ಸಲಹೆಯನ್ನು ಚಾಚೂ ತಪ್ಪದೆ ಪಾಲಿಸಿ ಆರೋಗ್ಯವಾಗಿ ಇರುವುದಕ್ಕೆ ಸಾಧ್ಯ ಆಗುತ್ತೆ. ಜೊತೆಯಲ್ಲಿ ವಿಶೇಷವಾಗಿ ಈ ಗೌರಿಯ ಒಂದು ಆರಾಧನೆಯನ್ನು ಅಮ್ಮನವರ ಅಂದರೆ ಶಕ್ತಿ ದೇವತೆಯ ಉಪಾಸನೆಯನ್ನು ಮಾಡಿ ಆ ದೇವಾಲಯಕ್ಕೆ ಹೋಗತಕ್ಕಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡುವುದು, ದುರ್ಗಾ ಸಂಬಂಧಿತವಾದ ಸ್ತೋತ್ರಗಳನ್ನು ಪಠನೆಯನ್ನು ಮಾಡಿ, ಹಣಕಾಸಿನ ಸಮಸ್ಯೆ ಯಾರಿಗೆ ಇದೆ ಅವರು ಕನಕದಾರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ, ಶ್ರೀ ಸೂಕ್ತ ಪಠನೆಯನ್ನು ಮಾಡತಕ್ಕಂಥ ಇದೆಲ್ಲವೂ ಕೂಡ ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದಂತಹ ಫಲವನ್ನು ಈ ಆಗಸ್ಟ್ ತಿಂಗಳಲ್ಲಿ ಕೊಡುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾಲಿ ಭವಂತು.